ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ 100ರಷ್ಟು ಅಂಕ ಪಡೆದ ಜಿಲ್ಲೆಯ ಸುಮಾರು 950 ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಗೌರವಿಸುವ ಸರಣಿ ಕಾರ್ಯಕ್ರಮ ಜಿಲ್ಲಾದ್ಯಂತ ತಾಲೂಕುವಾರು ಜೂನ್ 12ರಿಂದ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿಎನ್ ವಾಸ್ರೆ ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನ ತನ್ನ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಜನಮನಕ್ಕೆ ಹತ್ತಿರವಾಗಿದೆ. ಇದು ಸಹೃದಯಿಗಳ ಅಭಿಪ್ರಾಯ ಕೂಡ ಆಗಿದೆ. ಸಾಹಿತ್ಯ ಸಮ್ಮೇಳನಗಳ ಜೊತೆಗೆ ಅಕ್ಷರೋತ್ಸವ, ಕರ್ನಾಟಕ ರಾಜ್ಯೋತ್ಸವದ ಭಾಗವಾಗಿ ನವೆಂಬರ್ ತಿಂಗಳಡಿ ಕನ್ನಡ ಕಾರ್ತಿಕ ಅನುದಿನ, ಅನುಸ್ಪಂದನ ಕಾರ್ಯಕ್ರಮ, ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು, ಪುಸ್ತಕ ಬಿಡುಗಡೆ, ವಿಚಾರ ಸಂಕಿರಣ, ಕವಿಗೋಷ್ಠಿ, ಉಪನ್ಯಾಸ, ಸಂವಾದ, ಮಹನೀಯರ ಜನ್ಮ ದಿನಾಚರಣೆಗಳು ಹೀಗೆ ಹಲವಾರು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ನಿರಂತರ ಕಾರ್ಯಕ್ರಮಗಳನ್ನು ನಡೆಸಿರುವ ಹೆಮ್ಮೆ ನಮಗಿದೆ. ಇದೆಲ್ಲದರ ಜೊತೆಗೆ ಕಳೆದ 5 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ 100ರಷ್ಟು ಅಂಕ ಗಳಿಸಿದ ಜಿಲ್ಲೆಯ ವಿದ್ಯಾರ್ಥಿಗಳನ್ನ ಗೌರವಿಸುತ್ತಾ ಬಂದಿರುವುದು ಪರಿಣಾಮಕಾರಿ ಮತ್ತು ದಾಖಲಾರ್ಹ ಕಾರ್ಯಕ್ರಮವಾಗಿದೆ. 2022ರಲ್ಲಿ ಸುಮಾರು 1250 ವಿದ್ಯಾರ್ಥಿಗಳನ್ನ, 2023ರಲ್ಲಿ ಸುಮಾರು 1100 ವಿದ್ಯಾರ್ಥಿಗಳನ್ನ, 2024ರಲ್ಲಿ ಸುಮಾರು 900 ವಿದ್ಯಾರ್ಥಿಗಳನ್ನ, 2025ರಲ್ಲಿ ಕೂಡ ಸುಮಾರು 900 ವಿದ್ಯಾರ್ಥಿಗಳನ್ನ ಗೌರವಿಸಿರುವ ನಾವು ಈ ವರ್ಷ 2026 ಸುಮಾರು 950 ವಿದ್ಯಾರ್ಥಿಗಳನ್ನ ಜಿಲ್ಲೆಯಾದ್ಯಂತ ಗೌರವಿಸಲಿದ್ದೇವೆ. ಈ 5 ವರ್ಷಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಗೌರವಿಸಿದ ಹೆಮ್ಮೆ ನಮಗಾಗಿದೆ. ಇನ್ನು ತಾಲೂಕುವಾರು ಕಾರ್ಯಕ್ರಮಗಳ ಮಾಹಿತಿ ಇಂತಿದ್ದು, ಜೂನ್ 12ರಂದು ಮುಂಜಾನೆ 10:30 ಗಂಟೆಗೆ ಮುಂಡಗೋಡ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ, ಮಧ್ಯಾಹ್ನ 3:30ಕ್ಕೆ ಯಲ್ಲಾಪುರದ ಎಪಿಎಂಸಿಯ ಟಿಎಂಎಸ್ ಸಭಾಂಗಣದಲ್ಲಿ, ಜೂನ್ 13ರಂದು ಮಧ್ಯಾಹ್ನ 12:30ಕ್ಕೆ ದಾಂಡೇಲಿಯ ರೋಟರಿ ಶಾಲಾ ಭವನದಲ್ಲಿ, ಜೂನ್ 17ರಂದು ಮುಂಜಾನೆ 10:30ಕ್ಕೆ ಅಂಕೋಲಾದ ವಿಕೆ ಗರ್ಲ್ಸ್ ಪ್ರೌಢಶಾಲೆಯಲ್ಲಿ, ಮಧ್ಯಾಹ್ನ 2:30ಕ್ಕೆ ಕುಮಟಾದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ, ಜೂನ್ 18ರಂದು ಮುಂಜಾನೆ 10 ಗಂಟೆಗೆ ಭಟ್ಕಳದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ, ಮಧ್ಯಾಹ್ನ 2:30ಕ್ಕೆ ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ, ಜೂನ್ 20ರಂದು ಮಧ್ಯಾಹ್ನ 1:15ಕ್ಕೆ ಹಳಿಯಾಳದ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ, ಜೂನ್ 22ರಂದು ಮುಂಜಾನೆ 10:30ಕ್ಕೆ ಕಾರವಾರದ ಹಿಂದೂ ಹೈಸ್ಕೂಲ್ ಸಭಾಭವನದಲ್ಲಿ, ಜೂನ್ 24ರಂದು ಮುಂಜಾನೆ 10:30ಕ್ಕೆ ಸಿದ್ದಾಪುರದ ಪ್ರಶಾಂತಿ ಪ್ರೌಢಶಾಲೆಯಲ್ಲಿ, ಮಧ್ಯಾಹ್ನ 2:30ಕ್ಕೆ ಸಿರ್ಸಿಯ ನೆಮ್ಮದಿ ರಂಗಧಾಮದಲ್ಲಿ, ಜೂನ್ 25ರಂದು ಮುಂಜಾನೆ 10:30ಕ್ಕೆ ಜೊಯ್ಡಾದ ಬಾಪೇಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಅಭಿನಂದನಾ ಕಾರ್ಯಕ್ರಮವನ್ನ ನಡೆಸಲಿದ್ದೇವೆ. ಕಸಾಪ ತಾಲೂಕಾ ಘಟಕದ ಸಹಕಾರ ಹಾಗೂ ಸ್ಥಳೀಯ ಸಂಪನ್ಮೂಲಗಳ ನೆರವಿನೊಂದಿಗೆ ಈ ಕಾರ್ಯಕ್ರಮವನ್ನ ಸಂಘಟಿಸಲಾಗುತ್ತಿದ್ದು, ಕನ್ನಡ ಭಾಷಾ ವಿಷಯದಲ್ಲಿ ಸಾಧನೆ ಮಾಡುವವರನ್ನ ಇನ್ನಷ್ಟು ಉತ್ತೇಜಿಸಬೇಕೆಂಬುದೇ ಈ ಕಾರ್ಯಕ್ರಮದ ಆಶಯವಾಗಿದೆ. ಎಸ್ಎಲ್ಸಿಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ 100ರಷ್ಟು ಅಂಕ ಪಡೆದ ಎಲ್ಲಾ ವಿದ್ಯಾರ್ಥಿಗಳು ಅಥವಾ ಅವರ ಪಾಲಕರು ತಮ್ಮ ತಾಲೂಕುಗಳಲ್ಲಿ ನಡೆಯಲಿರುವ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರವ ಸ್ವೀಕರಿಸುವಂತೆ ಕಸಾಪದ ಜಿಲ್ಲಾಧ್ಯಕ್ಷ ಬಿಎನ್ ವಾಸ್ರೆ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಜನಮನಕ್ಕೆ ಹತ್ತಿರವಾಗಿದೆ ಅನ್ನೋದು ತಮಗೆಲ್ಲ ತಿಳಿದಿರುವ ಸಂಗತಿ. ಇದು ಸಹೃದಯಿಗಳ ಅಭಿಪ್ರಾಯ ಕೂಡ. ಅಕ್ಷರೋತ್ಸವ, ಅದರ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಕಾರ್ತಿಕ ಎನ್ನುವ ಪ್ರತಿದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಇರಬಹುದು, ಪುಸ್ತಕ ಬಿಡುಗಡೆ ಇರ್ಬೋದು, ವಿಚಾರ ಸಂಕಿರಣಗಳಿರ್ಬೋದು, ಸಂವಾದಗಳಿರ್ಬೋದು, ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಇರ್ಬೋದು, ಶಾಲೆಗಳತ್ತ ಸಾಹಿತ್ಯ ಪರಿಷತ್ತು ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಮ್ಮೇಳನಗಳ ಹೊರತಾಗಿ ನಡೆಸ್ತಾ ಬಂದಿರೋದನ್ನು ತಾವೆಲ್ಲ ಕಂಡಿದ್ದೀರಿ. ಅದೆಲ್ಲದರ ಜೊತೆಗೆ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ, ಅದು ಯಾವುದೇ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಹಿಂದಿ ಇರ್ಬೋದು, ಉರ್ದು ಇರ್ಬೋದು, ಯಾವುದೇ ಮಾಧ್ಯಮ ಇರ್ಬೋದು, ಎಲ್ಲ ಮಾಧ್ಯಮಗಳ ವಿಷಯಗಳಲ್ಲೂ ಕೂಡ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದವರನ್ನ, ಪ್ರತಿಶತ 100ರಷ್ಟು ಅಂಕ ಪಡೆದವರನ್ನ ಗೌರವಿಸುವ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 5 ವರ್ಷಗಳಿಂದ ಹಮ್ಮಿಕೊಂಡು ಬಂದಿದೆ. ನಮ್ಮದು ಈ ಕಳೆದ 4 ವರ್ಷಗಳಲ್ಲಿ ಮೊದಲ ಅವಧಿಯಲ್ಲಿ 1250 ವಿದ್ಯಾರ್ಥಿಗಳನ್ನ, 2023ರಲ್ಲಿ 1100 ವಿದ್ಯಾರ್ಥಿಗಳನ್ನ, 2024ರಲ್ಲಿ 950 ವಿದ್ಯಾರ್ಥಿಗಳನ್ನ, ಹಾಗೆ ಕಳೆದ ವರ್ಷ 2025ರಲ್ಲಿ 900 ವಿದ್ಯಾರ್ಥಿಗಳನ್ನ ಸನ್ಮಾನಿಸಿರುವ ನಾವು ಈ ವರ್ಷ ಮತ್ತೆ ಸುಮಾರು 950ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಇಡೀ ಜಿಲ್ಲೆಯಲ್ಲಿ ಆಯಾ ತಾಲೂಕಿಗೆ ಹೋಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಈ ಕಾರ್ಯಕ್ರಮ ಜೂನ್ 12ರಿಂದ ಆರಂಭ ಆಗ್ತದೆ. ಜೂನ್ 12ಕ್ಕೆ ಮುಂಡಗೋಡದಲ್ಲಿ ಬೆಳಗ್ಗೆ 10:30ಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಡಗೋಡದಲ್ಲಿ ನಡೀತಾ ಇದೆ. ಅದೇ ದಿನ ಮಧ್ಯಾಹ್ನ 3:30ಕ್ಕೆ ಯಲ್ಲಾಪುರದ ಟಿಎಂಎಸ್ ಸಭಾಂಗಣದಲ್ಲಿ ನಡೀತಾ ಇದೆ. ಇನ್ನು 13ಕ್ಕೆ ದಾಂಡೇಲಿಯಲ್ಲಿ ರೋಟರಿ ಶಾಲಾ ಸಭಾಭವನದಲ್ಲಿ ಮಧ್ಯಾಹ್ನ 12:30ಕ್ಕೆ ನಡೀತದೆ. ಇನ್ನು 17ನೇ ತಾರೀಕು ಜೂನ್ 17ಕ್ಕೆ ಅಂಕೋಲಾದಲ್ಲಿ ಬೆಳಗ್ಗೆ 10:30ಕ್ಕೆ ವಿಕೆ ಗರ್ಲ್ಸ್ ಪ್ರೌಢಶಾಲೆಯಲ್ಲಿ ನಡೀತಾ ಇದ್ರೆ, ಅದೇ ದಿನ ಸಂಜೆ 2:30ಕ್ಕೆ ಕುಮಟಾದ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ನಡೀತದೆ. ಇನ್ನು 18ಕ್ಕೆ ಭಟ್ಕಳದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಮುಂಜಾನೆ 10 ಗಂಟೆಗೆ ನಡೆದರೆ, ಮಧ್ಯಾಹ್ನ 2:30ಕ್ಕೆ ಹೊನ್ನಾವರದ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ.
ಇನ್ನು 20ನೇ ತಾರೀಕು ಹಳಿಯಾಳದಲ್ಲಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನ 1:15ಕ್ಕೆ ನಡೀತದೆ. 22ನೇ ತಾರೀಕಿಗೆ ಕಾರವಾರದಲ್ಲಿ ಹಿಂದೂ ಹೈಸ್ಕೂಲ್ ಸಭಾಭವನದಲ್ಲಿ ಮುಂಜಾನೆ 10:30ಕ್ಕೆ ನಡೀತಾ ಇದೆ. ಇನ್ನು 24ರಂದು ಮುಂಜಾನೆ 10:30ಕ್ಕೆ ಸಿದ್ದಾಪುರದ ಪ್ರಶಾಂತಿ ಪ್ರೌಢಶಾಲೆಯಲ್ಲಿ ನಡೆದರೆ ಅದೇ ದಿನ ಮಧ್ಯಾಹ್ನ 2:30ಕ್ಕೆ ಸಿರ್ಸಿಯ ನೆಮ್ಮದಿ ರಂಗಧಾಮದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇನ್ನು ಕೊನೆಯದಾಗಿ ಜೊಯ್ಡಾದಲ್ಲಿ ಜೂನ್ 25ಕ್ಕೆ ಮುಂಜಾನೆ 10:30ಕ್ಕೆ ಸರ್ಕಾರಿ ಪ್ರೌಢಶಾಲೆ ಬಾಪೇರಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ ಪ್ರತಿ ತಾಲೂಕುಗಳಲ್ಲಿ ನಾವು ಪ್ರತಿ ತಾಲೂಕಿಗೆ ಹೋಗಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದು, ಪ್ರತಿ ತಾಲೂಕಿನಲ್ಲಿ ಯಾವ್ಯಾವ ದಿನದಂದು ಕಾರ್ಯಕ್ರಮವನ್ನು ಆಯೋಜಿಸಿದವಲ್ಲ ಆ ದಿನದಂದು SSLCಯಲ್ಲಿ 100ಕ್ಕೆ 100ರಷ್ಟು ಪಡೆದ ವಿದ್ಯಾರ್ಥಿಗಳು ಅಥವಾ ಒಂದೊಮ್ಮೆ ಆ ವಿದ್ಯಾರ್ಥಿಗಳು ಬೇರೆ ಶಿಕ್ಷಣಕ್ಕೆ, ಬೇರೆ ತಾಲೂಕಿಗೆ, ಬೇರೆ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಪಾಲಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಕನ್ನಡದ ಪ್ರೀತಿಯ ಅಭಿಮಾನದ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿಧೇಯತೆಯಿಂದ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಇದು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತೆ ಮುಂಬರುವ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಮೇಲಿನ ಒಂದಿಷ್ಟು ಪ್ರೀತಿಯನ್ನು ಹೆಚ್ಚಿಸುವುದಕ್ಕಾಗಿ, ಅವರಲ್ಲಿ ಕನ್ನಡದ ಬದ್ಧತೆಯನ್ನು ಉಳಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಜೊತೆಗೆ, ಪಾಲಕರ ಜೊತೆಗೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.